ಎಲ್ರಿಗೂ ನಮಸ್ಕಾರ. ಇವತ್ ನಾವೆಲ್ಲಿಗಪ್ಪ ಹೊಂಟಿದ್ದಂದ್ರೆ ಸುರ್ಪುರ್ಕ್ ಹೊಂಟಿದ್ವಿ. ಸುರ್ಪುರ್ಕ್ ಯಾಕಂದ್ರೆ ನಮ್ ದೋಸ್ತ್ ಬರ್ತನೆ ಅಂತ ಹೇಳಿದ್ದ, ಹಾಗಾಗಿ ಅವ್ನ್ ನಮ್ ಮೀಟ್ ಆಗಕ್ ಹೊಂಟಿದೀವಿ ನೋಡ್ರಿ. ಅರ್ಧ ದಾರಿ ಹೋಗಿದೀವ್ರಿ. ನಮ್ ದೋಸ್ತ್ ಫೋನ್ ಹಚ್ಚಿ ನೀ ಏನ್ ಬರಬೇಡ, ನಾನೇ ಬರ್ತೀನಿ ನಿಮ್ ಊರ್ ಕಡೆ ಅಂತ ಹೇಳಿದಾರಿ. ಹಾಗಾಗಿ ವಾಪಸ್ ಹೊಂಟಿವಿ ನೋಡ್ರಿ ಮತ್ತೆ ಊರ್ ಕಡೆ. ಸೀದಾ ಊರಿಗೆ ಬಂದು ನಮ್ ದೋಸ್ತ್ ಬರೋ ದಾರಿನ ಕಾಯ್ಕಂತ ನಮ್ ದೋಸ್ತನ ಅಂಗಡಿ ಮೇಲೆ ನಿಂತೀವ್ರಿ. ಇವನೇ ನೋಡ್ರಿ ನಮ್ ದೋಸ್ತ್. ದಿನಕ್ಕಿರೋದೇ 24 ಗಂಟೆ ರೀ, ಆದ್ರೆ ಇವನು 16 ಗಂಟೆ ಕೆಲಸ ಮಾಡ್ತಾನೆ ನೋಡ್ರಿ ಒಂದ್ ದಿನಕ್ಕೆ. ಬಾರಿ ಒಳ್ಳೆ ಮನುಷ್ಯ ನೋಡ್ರಿ ನಮ್ಮ ಊರಾಗ. ನಮ್ ದೋಸ್ತನು ಬಂದ ನೋಡ್ರಿ. ಇವನೇ ನೋಡ್ರಿ ನಮ್ ದೋಸ್ತ ಕೃಷ್ಣ ಅಂತೇಳಿ. ನಮ್ ದೋಸ್ತರನ್ನೆಲ್ಲ ಮಾತಾಡ್ಸಿದ್ದೈತೆ ಅಂತೇಳಿ ಸಂಜೆ 4 ಗಂಟೆ ಆಗಿತ್ತು. ಸೀದಾ ಹೊಲ್ ಕಡೆ ಬಂದಿವಿ. ಏನಪ್ಪ ಕೆಲಸ ಅಂದ್ರೆ ಮಾಮೂಲಿ ಅದೇ ಗುಬ್ಬಿ ಓಡಿಸೋದು. ನೋಡಿ ವ್ಯೂ ಹೆಂಗಿದೆ. ಹಾಗೆ ಒಂದು ಸಿನಿಮ್ಯಾಟಿಕ್ ಹಾಕ್ತೀನಿ, ನೋಡ್ಕೊಂಡ್ ಬನ್ನಿ. ಸಿನಿಮ್ಯಾಟಿಕ್ ಹೆಂಗಾಗೈತೆ ಅಂತ ಕಾಮೆಂಟ್ ಮಾಡ್ರಿ. ಇವಾಗ ನಾವು ಎಲ್ಲಿಗಪ್ಪ ಹೊಂಟಿದ್ದಂದ್ರೆ ನಮ್ಮ ಮಳೆ ಬೆಂಗಳೂರಿಗೆ ಹೊಂಟಿದ್ದಾರೆ. ಹಾಗಾಗಿ ಅವನ್ನ ಬಿಡೋದಕ್ಕೆ ನಾನು ಮತ್ತೆ ನಮ್ಮ ತಮ್ಮ ನಮ್ಮ ಮಳೆ ಮೂವರು ಸೇರಿ ಶಾಪುರ್ಗೆ ಹೊಂಟಿವಿ ನೋಡ್ರಿ. ಸೀದಾ ಅವ್ನು ಬಸ್ ಬರೋ ಜಾಗಕ್ಕೆ ಬಂದು ವೇಟ್ ಮಾಡಕತ್ತಿದ್ವಿ. ಹಾಗೆ ಬಸ್ನು ಬಂತು. ಬಸ್ ಬಂತಂತೇಳಿ ನಾವು ಸೀದಾ ಒಳಗೆ ನುಗ್ಗಿದ್ವಿ ನೋಡ್ರಿ. ಒಳಗೆ ಯಾಕಪ್ಪ ಅಂದ್ರೆ ಅವನಿಗೆ ಸೀಟ್ ಹುಡುಕ್ಬೇಕಾಗಿತ್ತು. ಹಾಗಾಗಿ ಒಳಗೆ ಬಂದಿವಿ. ಅವ್ನು ಸೀಟೆಲ್ಲ ಹುಡುಕೊಟ್ಟು ಲಗೇಜ್ನೆಲ್ಲ ಒಳಗಿಟ್ಟು ಅವನಿಗೆ ಹ್ಯಾಪಿ ಜರ್ನಿ ಅಂತೇಳಿ ನಾವು ಸೀದಾ ನಮ್ಮ ಮನೆ ಕಡೆ ಬಂದ್ವಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.